ಕಾಮಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಗೇಕು ಕಣ್ಣು, ಕಾಮಾಕ್ಷಿ ನಿನ್ನ ಕೆನ್ನೆಗಳಿದು ಮಧುರವಾದ ಹಣ್ಣು. ಏನು ಶಿವ ಮೀನಾಕ್ಷಿ, ನೀ ಬಾರ ಸುಂದ್ರಿ, ಯಾಕೆ ಎಷ್ಟು ಖುಷಿಯಿಂದ ಹಾಡಾಡ್ಕೊತ ಬರ್ಲಿಕತ್ತೇಲೆ ಅದು ನನ್ನ ಮೇಲೆ. ಏನು ಮಾಡೋದು, ಯಾರು ಸಿಗ್ತಾರ ಅವ್ರ ಮೇಲೆ ಒಂದು ಹಾಡು ಒಗದ ಬಿಡೋದು ಹಂಗೆ. ಯಾಕೆ ಬೇಸರ ಆಯ್ತವ, ಭಾಳ ದಿನ ಆಗಿತ್ತಲ್ಲ ನನಗೆ ನಿನಗೆ ಭೇಟಿ ಆಗಿದ್ದಿಲ್ಲ, ಅದಕ್ಕೆ ಬಂದೀನಿ. ಒಂದು ಸ್ವಲ್ಪ ಎಲ್ಲಾರ ಹೋಗ್ಬರಂಬಾರ, ಜಗಳ ತೆಗೆದು ಬರಮ್ಮ ಯಾರ ಮನೆಗಾರ ಹೋಗಿ. ಏ ಸುಂದ್ರಿ, ಅಲ್ಲ ಗುಡಿಗೆ ಹೋಗ್ಬರಂಬ ಅನ್ನೋರ್ ಗತೆ ಎಲ್ಲಾರ ಜಗಳ ತೆಗೆದು ಬರಂಬ ಹೋಗಿ ಅಂತೀಯಲ್ಲ ನೀನು ಹುಚ್ಚಿ. ಸುಮ್ಮನೆ ಜಗಳ ತೆಗಿದ, ನಮ್ಗೆ ಬರಂಗಿಲ್ಲವ ಹಂಗೆ ತೆಗಿಲಿಕ್ಕೆ. ನಿನಗೆ ಯಾರು ತೆಗಿ ಅಂತಾರೋ ಯವ್ವ, ನೀನು ನನ್ನ ಜೋಡಿ ಸುಂಬಾ ಅಷ್ಟೇ. ಆ ವೀಣಿ ಮನೆಗೆ ಹೋಗ್ಬರಂಬ, ಭಾಳ ದಿನ ಆಯ್ತು ಆಕೆಗೆ ನನಗೆ ಜಗಳ ಅಲ್ಲದ, ಅದಕ್ಕೆ ಹೋಗಿ ನೋಡಕಂತಿ ನಾ ಹೆಂಗೆ ಜಗಳ ತೆಗಿತೀನಿ ಅನ್ನೋದು ನೋಡಕಂತಿ ಅಂತ ಸೀದಾ ನನ್ನ ಜೊತೆ ಬಾ ಸುಮ್ಮ. ಬೇಡ ಸುಂದ್ರಿ, ಸುಮ್ಮನೆ ನಿನ್ನ ಜೊತೆ ನಾ ಬಂದೆ ಅಂದ್ರೆ ನನ್ನ ತೊಗೊಂಡು ತೊಳಿತಾಳೆ ಹೋಗಿ. ಬೇಡವಾ, ಸುಮ್ಮ ಕೂಡ್ ಬಾ, ಇಲ್ಲೇ ಕೂತ್ ಮಾತಾಡ ಮನುತನು. ಏನು ಜಗಳ ತೆಗಿತೀಯ ನಾ ಹುಚ್ಚರಿಗತೆ. ಏವ ಇಲ್ಲಿ ಕೂತು ಏನು ಮಾಡ್ತಿ? ಅದೇ ನೀ ಏನು ಪಲ್ಯ ಮಾಡ್ದಿ, ನೀ ಏನು ಸಾರು ಮಾಡ್ದಿ ಇದೆಯಲ್ಲ, ಇಬ್ಬರೇ ಇದ್ರೆ ಮಾತು ಚಂದ ಆಗಂಗಿಲ್ಲವ. ಬಾ, ಒಂದಿಬ್ರು ಮೂರು ಮಂದಿ ಇರಬೇಕು ಅಂದ್ರೆ ಚಲೋ. ಅಯ್ಯ ಒಮ್ಮಿಂದೊಮ್ಮೆ ಬಾ ಅಂದ್ರಿ ಹೆಂಗೆ ಸುಂದ್ರಿ, ಈಗಿನ ಅಡಿಗೆ ಮುಗಿಸಿ ಬಂದೀನಿ, ಏನೋ ಬಟ್ಟೆ ಅವು ನನ್ನ ಕೆಲಸ ಅವು. ಅಯ್ಯಯ್ಯೋ ಕೆಲಸ ಹೌದವಾ, ನಿಂದೊಬ್ಬೇಕಿಂತ ಕೆಲಸ ಅದು ನೋಡು. ನಮ್ಮ ಜೀವನನೇ ಇಲ್ಲ, ನಾವೇನು ಸಂಸಾರನೇ ಮಾಡಂಗಿಲ್ಲ, ನೀವು ಒಬ್ಬಕ್ಕೆ ಮಾಡ್ಕೊಂಡು ತಿನ್ನಕ್ಕೆ. ಕೆಲಸ ಎಲ್ಲರದು ಯಾವಾಗಲೂ ಇರ್ತಾವ. ಬಾ ಸುಮ್ಮ, ನಿಂದೇನು ಹಚ್ಚಿದಿ ಇವ, ನೀ ಕಲ್ಕಲ್ ಮಾಡಿದ್ದಂಗೆ ನೋಡು ಸುಂದ್ರಿ, ಒಟ್ಟ ನಿಂತೆ ಅಂದ್ರೆ ಬಿಡಂಗೇ ಇಲ್ಲವ ಇವ, ಕರ್ಕೊಂಡು ಹೋಗುತ್ತಾನ. ಏನು ನಡ್ಸಿವಾ ವೀಣಕ್ಕ? ಏ ಬರ್ರಿ ಬಾ ಸುಂದ್ರಿ ಮೀನಾಕ್ಷಿ, ಏನಿಲ್ಲ ನೋಡು ಸುಮ್ಮ ಕೂತೀನಿ. ಅಯ್ಯ ಮುಂಜಾನೆ ಮುಂಜಾನೆ ಕೆಲಸ ಬಗ್ಸಿಬಿಟ್ಟು ಕಟ್ಟಿ ಕೊಡುದ ವೀಣ? ಮನೆಗೆಲ್ಲ ಕೆಲಸ ಆಗ್ಯದ ಏನು? ಅದು ಕೆಲಸ ಮಾಡಿದ್ರೆ ಮುಗಿಯಂಗೆ ಇಲ್ಲ, ರಗೂಡ ಅದು ಕೆಲಸ. ಸ್ವಲ್ಪ ಮಾಡಿದೆ ಬೇಸರ ಆಯ್ತವ, ಅದಕ್ಕೆ ಬಂದು ಕೂತೆ. ಎಷ್ಟು ದಗ್ಗರಿತದ ನೋಡಿದಿಲ್ಲ ಒಳಗೆ. ಹೌದು ಬಿಡು, ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅತ್ತೆ ಮಾವ ನಿಮ್ದ ಕೈ ನಿಮ್ದ ಬಾಯಿ, ಯಾವಾಗ ಮಾಡಿದ್ರೆ ನಡೀತದ ಕೆಲಸ. ಸುಂದ್ರಿ ನಿಂದ್ರಿ, ನಾ ಕಟ್ಟಿಗೆರ ಹೋಗಿ ಕೂಡಮ್ಮ, ಬಂದಗನೆ ಸುರಿನಿ ಹಚ್ಕೊಂಡಿಲ್ಲ ಯವ್ವ. ಹೌದು ವೀಣಾ, ಸೂಟಿಗೆ ಯಾರು ಬಂದಿಲ್ಲ ನಿಮ್ಮ ನಾದ್ನಿಯರು? ಇಲ್ಲಿ ನೋಡಿ ಮೀನಾಕ್ಷಿ, ಯಾರು ಬಂದಿಲ್ಲ. ಅಷ್ಟು ಸಾಲಿ ಕಲಿಸ್ತಾರೆ. ಸೂಟ್ಯಾಗೂ ಅದೇನೋ ವೇಕೇಶನ್ ಹಾಕ್ಯಾರಂತವ, ಅದಕ್ಕೆ ಬರಂಗಿಲ್ಲ. ಲಾಸ್ಟಿಗೆ ನೋಡೋ ಒಂದು 2 ದಿನ ಬಂದ್ರೆ ಬರ್ತೀವಿ ಅಂದಾರ. ಬರಲಿಲ್ಲ ಅಂದ್ರೂ ನಿನಗೇನು ಚಲೋನೇ ಬಿಡು, ಮಾಡೋದು ತಪ್ತದ. ಏ ಹಂಗೇನಿಲ್ವಾ, ನನಗೇನು ಮಾಡ್ಲಿಕ್ಕೇನು ಬೇಸರಿಲ್ಲ. ಬಂದ್ರೆ ನಮ್ಮ ಹುಡುಗರು ಖುಷಿ ಪಡ್ತಾವ, ಹುಡುಗರು ಖುಷಿ ಪಡ್ತಾವ. ಅದಕ್ಕೆ ಬರ್ಯವ ಅಂತೇಳಿನಿ, ಆಮೇಲೆ ಬರ್ತೀನಿ ಅಂದಾರ. ಸೊ ಮೇಲಿನ ಮಾತಿಗೆ ಹಿಂಗೆ ಮಾತಾಡೋದು ಅದಿಲ್ಲ ವೀಣಾ? ಏಯ್ ಸುಂದ್ರಿ, ನನ್ನ ಮನಸ್ಸಿನ ನಿನಗೆ ಹೆಂಗೆ ಗೊತ್ತಿರ್ತದ? ನಾ ಹಂಗೇನಿಲ್ಲವ, ಬಂದ್ರೆ ಚಲೋ ಅಂತ ಹೇಳಿನಿಲ್ಲ. ಹೋಗ್ಲಿ ಬಿಡ್ರಿ ಈಗ. ಅಂದಂಗೆ ಏನು ಮಾಡಿದ್ದೇವ ಅಡಿಗೆ ವೀಣಾ? ಚಪಾತಿ, ಸೀಕರಣಿ, ಉಸುಳಿ ಪಲ್ಯ, ಅನ್ನ, ನುಗ್ಗಿಕಾಯಿ ಸಾರು ಮಾಡಿದ್ದೆ ನೋಡು. ನುಗ್ಗಿಕಾಯಿ ಸಾರು ಏನು ದಿನ ಮಾಡ್ತೇನ? ಹಾಗೇನಿಲ್ಲ, ಕಾಯಿಪಲ್ಯಕ್ಕೆ ಹೋದಾಗ ನುಗ್ಗಿಕಾಯಿ ತಂದಿರ್ತೀನಿ, ಮಾಡ್ತೀನಿ ನಾನು ಅಷ್ಟೇ ಒಂದ್ಸಲ. ಮೊನ್ನೇನು ಭಾರಿ ಸ್ಟೇಟಸ್ ಇಟ್ಟಿದ್ದು ಬಿಡ. ಎಲ್ಲೋಗಿದ್ದೆ ಫಂಕ್ಷನ್ಗೆ? ನಮ್ಮ ಮಾವನ ಮೊಮ್ಮಗನ ಮುಂಜುವಿತ್ತ, ಅಲ್ಲೋಗಿದ್ದೆ. ಎಂದೂ ಇಲ್ಲಾರ ಅವತ್ತು ಸೀರೆ ಉಟ್ಕೊಂಡಿದ್ದಿ, ಭಾರಿ ಚೆಂದಾಗಿದ್ದು ಬಿಡ. ಏನು ಬಂಗಾರದ ಏನದು ಕೊಳ್ಳಾಗ ಹಾಕೊಂಡಿದ್ದೆಲ್ಲ, ಏನು ಕೊಂಡದ್ದು ತೊಗೊಂಡಿದ್ದೆ? ಸುಂದ್ರಿ ಸುಮ್ ಕೂಡು, ಬಂಗಾರದರಲ್ಲಿ ಕೊಂಡದ್ದಾರೆ ಇರಲಿ, ನಿನಗೆ ಬೇಕು? ಏ ಸುಮ್ ಕೂಡ ಮೀನಾಕ್ಷಿ, ನಿನಗೇನು ಗೊತ್ತದ? ಈ ಬಂಗಾರದ ಹೌದು ನಕ್ಲೆಸ್ ಮೊದಲಿಂದನೂ ಅದು ನನ್ನ ಬಳಿ. ಹೌದಾ, ನಾನೇ ನೋಡಿಲ್ಲ ಏನವ. ಇಷ್ಟು ತುಟ್ಟಿ ಬಂಗಾರದಾಗ ನೀ ಏನು ತಗೋತಿದ್ದಿ, ಕೊಂಡದ್ದು ಹಾಕೊಂಡು ಏನಂತ ಮಾಡಿದೆ? ಯಾಕೆ ನಮ್ಮ ಕೈಲಿ ತೊಗೊಳೋದಾಗಂಗಿಲ್ಲ ಏನು? ಅಷ್ಟು ಬಡವ್ರು ಅಂತ ತಿಳ್ಕೊಂಬಿಟ್ಟೇನು? ಅದೇ ನಿಮ್ಮ ಮಾಮಿ ಹಾಕೊಂಡಿದ್ಲಂದ್ರೆ ಏನಾರ ಆಗಲಿ ಬಂಗಾರದ ಅನ್ಕೋತಿಲ್ಲ. ಕೊಂಡದ್ದು ಹಾಕೊಂಡ್ರು ನಾ ಹಾಕೊಂಡ್ಗಳು ನಿನಗೆ ಬಂಗಾರದ ಹಾಕೊಂಡ್ರು ಕೊಂಡದ್ದು ಕಣಂಗೆ ಕಾಣ್ತದನ. ಹಿಂಗೆ ನೋಡು, ಮುಖ ನೋಡಿ ಮಳ ಮಾಡ್ತಾಳಕಿ ಸುಂದ್ರವ್ವ. ನಾ ಏನು ಮುಖ ನೋಡಿ ಮಳ ಹಾಕ್ಲೆ ನೀನು? ಮಾಮಿ ಯಾವತ್ತು ಕೊಂಡಿದ್ದು ಹಾಕೊಳಂಗಿಲ್ಲ ಅವರು. ಅಲ್ಲ, ನಾ ಮುಖ ನೋಡಿ ಮಳ ಹಾಕ್ತೀನಿ, ನೀನೇನು ಅಂತದ್ದು ಕಾಣ್ತೇವೆ ನನ್ನ ಬಲ್ಲಿ? ಹಾಕೊಂಡಿರ್ತಿಲ್ಲ ಒಂದೊಂದ್ಸಲ ಯಾವಾಗ ಕೊಂಡದ್ದು, ಅದಕ್ಕೆ ಕೇಳೀನಿ. ನೀನು ಯಾವಾಗಲೂ ಬಂಗಾರದ ಹಾಕೊಳ್ಳೋದು ಹೋಗೋದು ಅಷ್ಟ್ರಾಗದು. ನಾ ಏನಾರ ಹಾಕೊಳ್ಳೇವ, ನಿನಗೆ ಎದಕ್ಕೆ ಬೇಕು? ಚಂದ ಆಗಿತ್ತಿಲ್ಲ ಅಷ್ಟೇ ಸಾಕು. ನೋಡಿ ಹೊಟ್ಟೆ ಹುರ್ಕೊಂಡೇನ, ಅದಕ್ಕೆ ಇಲ್ಲಿ ಕೇಳಿಕ್ಕೆ ಬಂದಾಳ. ನಿನಗೂ ಬೇಕಂದ್ರೆ ಹೇಳ, ತರಿಸ್ಕೊಡ್ತೀನಿ ಅಂತದು. ಈ ದಾಳಿ ಹೊಡಿಲಿ, ನಾ ಏನು ಅಂತ ತೊಗೊಂಡು ಏನು ಮಾಡಲೇ? ನಿನ್ನ ಬೈಲಿಂದ ಬಂತಿಲ್ಲಿ ತರಿಸ್ಕೊಡ್ತೀನಿ ಅಂತ. ಬಂಗಾರದಾದ್ರೆ ನೀನು ತರಿಸ್ಕೊಡ್ತಿದ್ದೇನು? ಕೊಂಡದ್ದು ಹಾಕೊಂಡಾಳ, ನನ್ನ ಮುಂದೆ ದಿಮಾಕ್ ಪಡಿತಾಳೆ ಇಲ್ಲಿ. ಬಂಗಾರದದು ಅಂತ ನನಗೆ ಗೊತ್ತಾಗಂಗಿಲ್ಲ. ಹಾರೋಕಿ ಪುಚ್ಚ ಎಣಿಸ್ತೀನಿ ತಂಗಿ ನಾನು, ತಿಳ್ಕೊ. ಎಣಿಸಿದ್ರೆ ಎಣಿಸ್ತಿರ್ಬೇಕು ಬಿಡು, ನೀ ಏನು ಅಂತಕಿನೇ ಇದ್ದಿದ್ದಿ. ಕೆಲಸ ಇಲ್ಲ ಬಗ್ಸಿಲ್ಲ, ಬರೀ ಅವ್ರದ್ದು ಇವ್ರದ್ದು ಮಾತಾಡ್ತಾ ಆಯ್ತು ನೀನು ಹಣೆ ಬರ್ದಾಗ. ಏನಂದಿ? ಬರೀ ಮಂದಿದ ಆಡ್ಕೋತೀನಿ. ನೀ ಏನು ಕಡಿಮೆ ಅದೇ ಯವ್ವ? ಸಾಕ್ಷಿ ಜೊತೆ ಕೂತಿ ಅಂದ್ರೆ ಒತ್ತೋಗಿದ್ದ ಗೊತ್ತಾಗಂಗಿಲ್ಲ ನಿಮಗಿಬ್ಬರಿಗೆ. ಅದೊಂದು ಬಟ್ಟೆ ತುಂಬ್ಕೊಂಡು ಹೋಗ್ತಾರೆ ನದಿಗೆ, ನೀರು ಬಟ್ಟೆ ಒಗಿಲಿಕ್ಕೆ ಅಂತೇಳಿ ಹೋತವ ಸಂತನ ಬರೀ ಮಂದಿದ ಆಡ್ಕೊಳ್ದ ಆಯ್ತು ನಿಮ್ಮದು. ನನಗೆ ಹೇಳಿಕ್ ಬರ್ತಾವ ಏನೋ ಅಂತಾರಲ್ಲ, ಇದ್ಲಿ ಮಸಿಗೆ ಬುದ್ಧಿ ಹೇಳಿಕ್ ಬರ್ತದಂತ. ನಿಂದೇನು ಸಾಚೆ ಅದೆಯಾ ನೀನು? ಊರು ತುಂಬ ಮಾತಾಡ್ತಾರೆ ನೀ ಎಷ್ಟರ ಮಟ್ಟಿಗಿದ್ದಿ ಅನ್ನೋದು. ಇದು ಎದಕ್ಕೆ ಬರ್ತದೆ ನೀವು ದಾಳಿ ಹೊಡಿಲಿ? ಮನಿತನ ಬಂದು ಜಗ ತೆಗಿತದ ನೋಡು. ತನಗೆ ಬಾ ಅಂತ ಯಾರು ಹೇಳ್ಯಾರನಿ? ಅದಕ್ಕೆ ತನ್ನ ತಂಟೆಗೆ ಹೋಗಂಗಿಲ್ಲ, ಅವ್ರ ಮನೆಗೆ ಸಹಿತ ಹೋಗಂಗಿಲ್ಲ. ಬಂತಂದ್ರೆ ಸುಮ್ಮನೆ ಬಾಯಿ ಹಚ್ಕೋತಕ್ಕೆ ಬಿಡ್ತದೆ. ಇದಕ್ಕೆ ಬಾಯಿಗೆ ಬೀಳಕ್ಕಾಗಲ್ಲ, ಕಡೆ ಸುಮ್ಮ ಕೂಡ ಚಲೋ ಸುಮ್ಮ. ಯಾಕೆ ಸುಮ್ಮ ಅದಿಲ್ಲ? ಇದ್ದದ್ದು ಮಾತಾಡೋನೇ ಬಾಯಿಗೆ ಗಪ್ಪ ಆಗಿಬಿಡ್ತದನ? ನಿನ್ನ ಬಾಯಿಗೆ ಯಾರು ಬೀಳ್ತಾರ ತಾಯಿ? ನೀನು ಮೊದಲೇ ಸುದ್ದಿಲ್ಲ ಮನುಷ್ಯಳು.
ಬಂದೆ ಅಂದ್ರೆ ಸುಮ್ಮ ಒಂದು 4 ಚಂದನ ಮಾತಾಡೋತಿದ್ರ ಬಾ ಸುಂದ್ರಿ ಇನ್ನೊಂದ್ಸಲ ನಮ್ಮ ಮನೆಗೆ. ಇಲ್ಲಾಂದ್ರೆ ನಮ್ಮ ಮನೆ ಕಡೆ ಬರ್ಲಿಕ್ಕೆ ಹೋಗ್ಬೇಡವ. ನನಗೆ ನಿನ್ನ ಬಾಯಿಗೆ ಬೀಳದ ಆಗಂಗ್ಲೋಡ ಕಡೆ. ನೀ ಏನಾರ ಅನ್ನೋದಕ್ಕೆ ನಮ್ಗೆ ಸಹಿಸ್ಕೊಳ್ದಾಗಂಗಿಲ್ಲ ಕಡೆ. ಅಯ್ಯವ್ವ ಏನು ಡೈರೆಕ್ಟಾಗಿ ಮನೆಗೆ ಬರ್ಬೇಡ ಅಂತೀಯಲ್ಲ ನಿನ್ನ ಮನೆಗೆ ಯಾರು ಬರ್ತಾರೆ? ನಿನ್ನ ಮಂದಿ ಒಂದೇ ಅದನು ಬರೀ ಐತಳ ನಿಂದು. ಊರಂದಿಂತ ಮನೆಗೆ ಹೋಗೋದು ಬರೋದು ಇರ್ತದವ. ಮತ್ತು ನಮ್ಮ ಮನೆ ಕಡೆ ಕಾಲಿಡ್ಬೇಡ ಅಂದ್ರೆ ನೀ ಯಾವ ಊರಾಗ ಬಕ್ ಮಾಡಿಯಾ ನೀನು ನಡೆಯ ಕಡೆ? ಹೌದವ್ವ, ನಾ ಬಕ್ಕ ಮಾಡಿಲ್ಲ ಏನು. ನೀನೇ ಭಾಳ ಚಂದ ಸಂಸಾರ ಮಾಡಿದಿ, ಬಕ್ಕ ಮಾಡಿದಿ, 4 ಮಂದಿ ಹೊಗಳೋಂಗಿದ್ದಿದ್ದಿ. ನೀ ಚಲೋ ಮನುಷ್ಯಕ್ಕಿದ್ದೀಯಲ್ಲ. ಆಯ್ತು, ನಿನಗೆ ಸಂಪರ್ಕ ಹೊಂದಂಗಿಲ್ಲ ಸುಂದ್ರಿ. ಈಗ ಸೀದಾ ಸುಮ್ಮನೆ ಮನೆ ಕಡೆ ಹೋಗ್ಬಿಡು. ನಮ್ಮ ಮನೆಯವ್ರು ಬಂದ್ರಂದ್ರೆ ಮತ್ತೆ ಸುಮ್ಮನೆ ನನಗೆ ಜಗಳ ಸಿಟ್ಟು ಬಂತಂದ್ರೆ ನಾ ಏನು ಮಾಡ್ತೀನಿ ಗೊತ್ತಿಲ್ಲ ಸುಂದ್ರಿ. ನಾ ಈ ಸಲ ಕೈ ಬೈ ಹತ್ತಿದ್ರು ಹೊತ್ತಬೋದು, ಅದಕ್ಕೆ ಹೇಳ್ತೀನಿ. ನನ್ನ ತಂಟೆಗೆ ಬರ್ಬೇಡ ನೋಡು. ಅಂದ್ರೆ ಏನು ಹೊಡಿತೀನಿ ಅಂತೇನು? ನೀವು ಹೊಡೆದ್ರೆ ನಾ ಏನು ಶೇಂಗಾ ತಿಂತೀನಿ ಇಲ್ಲಿ? ನಾನು ಹೊಡಿತೀನಿ. ಹೊಡಿ ಬಾ, ಧೈರ್ಯ ಇತ್ತ ಅಂದ್ರೆ ನೋಡಮ್ಮ ನೀನ ನಾನ ಅಂತ. ಸುಂದ್ರಿ ಸುಮ್ಕುಡ ಹಾಗೇನಂದ ಅಂತೇಳಿ ಹಂಗೆ ಜಗಳ ತೆಗಿತಿದೀಗ. ವೀಣಾ ಸುಮ್ಮಿತ್ ಬಿಡ ಹೋಗ್ಲಿ. ಮೀನಾಕ್ಷಿ ಸುಮ್ಮಿತ್ ಬಿಡವ ವೀಣಾ ಅಂತೀಯಲ್ಲ. ನಾ ಏನು ಮಾಡಿ ನೀನೇ ನೋಡಿ ಇಲ್ಲ ಬಂದು ಕೂತಿಂದ? ಯಾರು ತಪ್ಪದಿದು? ಸುಮ್ಮನೆ ಕೆದ್ರಿ ಹೆಂಗೆ ಜಗಳ ತೆಗಿತದ ನೋಡ ನೀನು. ಅದು ಜಗಳ ಸಿಕ್ಕಿರ್ಲಿಕ್ಕಿಲ್ಲ ನೀವು ತೆಲ್ಲಿ ಅದಕ್ಕೆ. ಇವತ್ತೇನು ಜಗಳ ಸಿಕ್ಕಿರ್ಲಿಕ್ಕಿಲ್ಲ ನೋಡಂದ್ರ ನಾ ಏನು ದಿನ ಅದೇ ಮಾಡ್ತೀನೇನು? ನನ್ನ ಕೆಲಸನೇ ಜಗಳ ತೆಗಿದಂತಿಕೊಂಡೆ ಏನು? ನಿನ್ನ ಚಂದಾಗಿ ಮಾತಾಡ ಮತ್ತೆ ನೋಡಿನ, ಇಲ್ಲಾಂದ್ರೆ ಬಾಯಿಗೆ ಬಡಿತೀನಿ ನೋಡಿನ. ಬರೇ ಮಾತಾಡ್ತಿದ್ನಿ ಅಂದ್ರೆ ಜಗಳ ತೆಗಿತಿದ್ದಂದ್ರೆ ನನಗೆ ಯಾಕೆ ಪಂಚಾಯತಿ ಅಧ್ಯಕ್ಷ ಮಾಡ್ತಿದ್ರು? ನೀನು ನೋಡ ಮತ್ತೆ ನಿನ್ನ ಚೂಡಿದಾರ ಅಳ್ಳಾಡ್ಬೇಕು ಹಂಗೆ ಹೊಡಿತೀನಿ. ನನಗೇನು ಹೊಡಿತಿಲ್ಲ ನೀನು? ಮಾಮಿಯರು ಮಾಮಾರು ಮಾಡ್ಯಾರಂತೇಳಿ ಹಾಗಿದ್ದಿ, ಇಲ್ಲಾಂದ್ರೆ ನೀ ಯಾ ಪಂಚಾಯತಿ ಅಧ್ಯಕ್ಷ ಆಗ್ತಿದ್ಯಾ ನೀನು? ಒಂದು ನರಪಿಳ್ಳಿನೂ ನಿನಗೆ ಓಟ್ ಆಗ್ತಿದ್ದಿಲ್ಲ ನಿಂದ್ರಿಸೋದಾಗಿತ್ತಂದ್ರೆ. ಅಯ್ಯಯ್ಯ, ನನಗೆ ಯಾರು ಓಟೇ ಆಗ್ತಿದ್ದಿಲ್ಲ ಅಂತ. ನೀ ಒಬ್ಬಕ್ಕೆ ನೀ ನಿಂತಿದ್ದಂದ್ರೆ ಗೆದ್ದು ಬರ್ತಿದ್ದಿ ನೋಡು. ನೀ ಮಾತಾಡಿದಷ್ಟು ಸುಲಭ ಇಲ್ಲ ತಂಗಿ. ನನಗೆಲ್ಲರೂ ಓಟ್ ಆಗ್ತಿದ್ರು. ಮಾಮ ಮಾಮಿಯರು ಹೇಳಿ ನಿಂದ್ರಿಸ್ಯಾರ ಬಿಡೋ ಕರೆ ಆದ್ರೆ ಅಂದಲ್ಲೇ ಲಕ್ಷಾಧಿಪತಿಗೆ ಹೋಗಿ ರೊಕ್ಕ ಗೆದ್ಕೊಂಡು ಬಂದು ಇಲ್ಲಿ ಸನ್ಮಾನ ಮಾಡಿಸ್ಕೊಂಡು ಗೊತ್ತದ ಇಲ್ಲ ಅದನ್ನಾರ ನಿನಗೆ? ಅದನ್ನು ಮಾಮ ಮಾಮಿನೇ ಮಾಡಿಸಿದ್ರನು. ನನ್ನ ಟ್ಯಾಲೆಂಟಿಂದ ಬಂದಿದ್ದದು ತಿಳ್ಕೊ. ನಿನ್ನ ಟ್ಯಾಲೆಂಟು ಏನು ಟ್ಯಾಲೆಂಟ್ ಅದಾವು ನಿನಗೆ? ಬರೀ ಚಾಡ ಹೇಳೋದು ಒಂದೇ ಟ್ಯಾಲೆಂಟ್ ನೋಡಿ ನಿನ್ನ ಬಲ್ಲಿ. ನಾ ಚಾಡ ಹೇಳ್ಯಾರ ಫೇಮಸ್ ಆಗಿ ಲಕ್ಷ ರೊಕ್ಕ ಗೆದ್ಕೊಂಬಂದಿನಿಲ್ಲೇ. ನೀ ಏನು ಮಾಡ್ತೀಯ ನಿನ್ನ ಚೂಡಿದಾರ? ಯವ್ವ ಸುಂದ್ರಿ ಹೋಗುವ ನೀನು ಮನೆ ಬಿಟ್ಟು ಹೋಗ್ಬಿಡ ಕಡೆ. ನಾನೇ ಇಷ್ಟೊತ್ತನ ಅಡಿಗೆ ಮಾಡಿ ಗ್ಯಾಸ್ ಮುಂದೆ ನಿಂತು ಶೆಕಿ ಆಗ್ಲಿಕ್ಕೆ ಅಂತ ಕಟ್ಟಿ ಬಂದು ಕೂತೀನಿ. ನೀನು ಬರೋದು ಬೇಡ ತಂಗಿ, ನೀನು ನನ್ನ ಜೊತೆ ಮಾತಾಡ್ಸೋದು ಬೇಡ. ನಾ ನಿಮ್ಮ ಮನೆಗೆ ಬರ್ತೀನಿ ಅಂತ ಕಾಲ್ ಕೇಳಿದ್ರೆ ಹೇಳ್ತೀನಿ ಏನು? ನಿಮ್ಮ ಮನೆಗೆ ಯಾರು ಬರ್ತಾರ? ನಡಿಯ ಮೀನಾಕ್ಷಿ, ಇದ್ರದೊಂದೇ ಮನೆ ಅದನ್ನು. ಇವ ನಡೆದು ಬಿಡವ ಸುಂದ್ರಿ, ನೀ ಸರಿ ಇಲ್ಲ ಮನುಷ್ಯಳು. ಅಲ್ಲ ಸುಮ್ಮನೆ ಕೂತು ಮಾತಾಡ್ದ್ಬಿಟ್ಟು ಜಗಳನೇ ಶುರು ಮಾಡಿಬಿಡ್ತೀರವ ನೀವಿಬ್ರು ಕೂಡಿದ್ರಿ ಅಂದ್ರೆ. ನನ್ನ ಯಾಕೆ ತಗೋತೀಯ ಮೀನಾಕ್ಷಿ ನೀನು? ಜಗಳ ಯಾರು ತೆಗ್ದಾರ ಫಸ್ಟ್? ಆಕೆ ಜಗಳ ತೆಗಿಬೇಕಂತಾನೆ ಬಂದಾಗ ಕಾಣಿಸುತ್ತೆ ನಮ್ಮ ಮನೆಗೆ. ಅದಕ್ಕೆ ಬಂದಗನೆ ಅಲ್ಲಿಂದನೇ ಶುರು ಹಚ್ಕೊಂಬಂದ್ಲು ಮಾತು. ಸುರಸುಂದರಾಂಗಿ. ಹೌದವಾ, ನನಗೆಲ್ಲಿ ಟೈಮ್ ಪಾಸ್ ಆಗಿದ್ದಿಲ್ಲಲ್ಲ, ಅದಕ್ಕೆ ನಿನ್ನ ಮನೆಗೆ ಬಂದು ಜಗಳ ತೆಗಿಬೇಕಂತಾನೇ ಪ್ಲ್ಯಾನ್ ಮಾಡ್ಕೊಂಡು ಬಂದೀನಿ. ಏನು ಮಾಡ್ತೀ? ನಿನ್ನಂತರಿಗೆ ಏನು ಮಾಡ್ಲಿಕ್ಕೆ ಆಗ್ತದ ನೀ ಒಂಥರ ಇದು ಇದ್ದಂಗೆ ಕಡೆ. ಅದೇನೋ ಹೇಳ್ತಾರಲ್ಲ, 3 ಬಿಟ್ಟವ್ರು ಊರಿಗೆ ದೊಡ್ಡವ್ರಂತ, ಆ ಕ್ಯಾಟಗರಿಗೆ ಸೇರ್ದಕ್ಕೆ ನೀನು. ಹೌದವಾ, ನಾ 3 ಬಿಟ್ಟ ನಿಂತೀನಿ. ನೀ ಅಷ್ಟು ಮುಚ್ಕೊಂಡ ನಿಂತೀಯಲ್ಲ, ನೀ ಚಂದಾಗಿ ಸಂಸಾರ ಮಾಡ್ಕೊಂಡು ತಿನ್ನು. ಸುಂದ್ರಿ ಎದ್ದೇಳಿನ ಸಾಕು. ಅವ್ರ ಮನೆಯವ್ರು ಬರೋ ಒತ್ತಾಗ್ಯದ ಈಗ. ನೀ ಸುಮ್ಮನೆ ಹಿಂಗೆ ಜಗಳ ತಕೋತ ಕೂತಿ ಅಂದ್ರೆ ದೊಡ್ಡದಾತ ನೋಡಿನ. ಬಾ, ನಂದು ಕೆಲಸ ಅದ, ಹೋಗುಂಬಾ ಮನೆಗೆ. ಸುಮ್ಕುಳ ಮೀನಾಕ್ಷಿ, ಮನಿ ಅಂತ ಸಾಯ್ತಿಯಲ್ಲ, ಮನ್ಯಾಗ ಏನು ಗಂಟಿಟ್ಟಿದಿ? ಅಲ್ಲ, ಇಲ್ಲಿ ಇಷ್ಟು ದುಂದು ಜಗಳ ಆಡೋದ ಮನೆಗೆ ಗೊತ್ತಾ ಅಂತಿಕ್ಕಿ. ದುಂದು ಜಗಳ ತೆಗಿಬಾರ್ದಂತಾನೆ ಹೋಗುಂಬಾ ಅನ್ಲಿಕತ್ತೀನಿ ಈಗ. ಸಾಕು, ಇದೇನು ದುಂದಾಗಿಲ್ಲ ಜಗಳ, ಎದ್ದು ಬಾ ಈಗ. ನಿನಗೆ ದುಂದಾಗಿರ್ಲಿಕ್ಕಿಲ್ಲ, ನನಗೆ ದುಂದೇ ಇದು ಜಗಳ. ಸುಂದ್ರಿ ಈಗೇನು ಮನೆಗೆ ಹೋಗ್ತೇನು? ನಾ ಗುಂಡಣ್ಣ ಫೋನ್ ಹಚ್ಚಿ ಹೇಳಿ. ಇಲ್ವಾ, ನಿನ್ನ ಜೊತೆ ಮಾತಾಡೋದು ವೇಸ್ಟ್. ನಾ ಗುಂಡಣ್ಣಗನೇ ಹೇಳ್ಬಿಡ್ತೀನಿ ಹಿಂಗೆ ಮಾಡ್ಲಿಕತ್ತಾಳ ಅಂತೇಳಿ. ನೋಡಿ ಸುಂದ್ರಿ, ಹುಷಾರಾಗಿರು. ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿಲ್ಲ ಅಂದ್ರೆ ಭಾಳ ಡೇಂಜರ್ ಆತದ ನೋಡಿದ್ದು. ಒಂದ್ಸಲ ಊರು ಬಿಟ್ಟು ಕರ್ಕೊಂಡು ಹೊಂಟಿದ್ರು, ನೆನಪಿರ್ಲಿ. ಈಗ ಬಿಟ್ಟಿ ಅಂತಿಕೊಂಡಾರ ಅವರು. ಮತ್ತೆ ಬಂದು ಜಗಳ ತೆಗದಿ ಅಂತ ಗೊತ್ತಾಯ್ತು ಅಂದ್ರೆ ನೀನು ಊರಾಗ ಇರ್ಸಂಗ್ಲ ನೋಡು, ತಿಳ್ಕೊ ಅದನ್ನ. ಹೌದು ವಯ್ಯವ್ವ, ಈಗ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಅಂತ ಅವಳಿಗೆ ವೀಣವ ಇನ್ನೂ ಸ್ವಲ್ಪ ಮಜಾ ತಗೋಬೇಕಂದ್ರೆ. ವೀಣಾ, ನಮ್ಮ ಮನೆಯವ್ರ ತನ ಯಾಕೆ ಓದ್ತಿದ್ದಿ? ಅಲ್ಲ, ಸುಮ್ಮ ಹೆಣ್ಮಕ್ಳ ಮಾತು ಇವು ಜಗಳ ಅಂತಾರೆ ನೀವು. ಸುಮ್ಮ ಮಾತಾಡ್ಲಿಕತ್ತೀವಿ ಅಷ್ಟೇ. ಅದಕ್ಕನೇ ಗಂಡಸರ್ತನ ಓದ್ತೀನಿ ಅಂತೀವ ನೀನಂತ್ರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಿನಗೆ ಬರೇ ಮಾತಾಗಿರ್ಬೇಕು ವಾ ಸುಂದ್ರಿ. ನನಗಿದು ಜಗಳನೇ ನೋಡು. ನಮಗಿಂತವೆಲ್ಲ ಸಹಿಸ್ಕೊಳ್ಳೋದಾಗಂಗಿಲ್ಲವ ತಾಯಿ.